ಇವತ್ತಿನ ಮುಖ್ಯಾಂಶಗಳು 13ನೇ ಅಧ್ಯಾಯ ನಾವು ಕೇಳಿಸ್ಕೊಂಡ್ವಿ. ಇಸ್ರಾಯೇಲರು ಐಗುಪ್ತರಿಂದ ವಿಮೋಚನೆಗೊಂಡ ಕಥೆಯನ್ನು ವರ್ಣಿಸುತ್ತದೆ. ದೇವರು ಮೋಶೆಗೆ ಮಾನವ ಮತ್ತು ಪ್ರಾಣಿಗಳೆರಡನ್ನು ಪವಿತ್ರಕರಿಸುವಂತೆ ನೆನಪಿಸುತ್ತಾರೆ ಮತ್ತು ಅವರ ನಿರ್ಗಮನ ನೆನಪಿಗಾಗಿ ಹುಳಿಯಿಲ್ಲದ ರೊಟ್ಟಿಯ ಹಬ್ಬವನ್ನು ಆಚರಿಸಲು ಆಜ್ಞಾಪಿಸುತ್ತಾರೆ. ಇಸ್ರೇಲರನ್ನು ಫಿಲಿಪಿಯರೊಂದಿಗೆ ಯುದ್ಧ ಮಾಡಿದರೂ ದೇವರಾದ ತಾನು ಅವರನ್ನು ರಕ್ಷಿಸಿದನೆಂಬುದನ್ನು ಅವರು ಮರೆತು ಬಿಡುವರು ಎಂಬ ಚಿಂತೆಯಿಂದಾಗಿ ದೇವರು ಇಸ್ರೇಲರನ್ನು ತಾನು ವಾಗ್ದಾನ ಮಾಡಿದ ದೇಶದಿಂದ ದೂರವಿಡುತ್ತಾರೆ ಎಂದು ಆ ಅಧ್ಯಾಯವು ನಮಗೆ ಹೇಳುತ್ತದೆ. 14ನೇ ಅಧ್ಯಾಯ. ಈ ಅಧ್ಯಾಯದ ವಿಶೇಷವೇನೆಂದರೆ, ಇಸ್ರಾಯೇಲ್ ಮಕ್ಕಳು ಸಮುದ್ರದ ಮಧ್ಯದಲ್ಲಿರುವ ಒಣಭೂಮಿಯಲ್ಲಿ ನಡೆದರು, ಉಳಿದವರೆಲ್ಲ ನಾಶವಾದರು. ಯೆಹೋವನು ಮಾಡಿದ ಮಹಾ ಕಾರ್ಯವನ್ನು ಇಸ್ರೇಲರು ಕಂಡರು ಮತ್ತು ಜನರು ದೇವರಿಗೆ ಭಯಪಟ್ಟು ಮತ್ತು ಅವನ ಸೇವಕನಾದ ಮೋಶೆಯನ್ನು ಕೂಡ ನಂಬಿದರು. ಈಗಲೂ ನಾವು ನಮ್ಮ ಜೀವನದಲ್ಲಿ ಇದೇ ರೀತಿಯ ಪರಿಸ್ಥಿತಿಯನ್ನು, ನಿರ್ಗಮನವನ್ನು ಎದುರಿಸುತ್ತೇವೆ. ನಾವು ಮಾಡಬೇಕಾಗಿರೋದೆಲ್ಲ ಒಂದೇ ಒಂದು ವಿಷಯ, ದೇವರನ್ನ ಮಾತ್ರ ನಂಬುವುದು. 15ನೇ ಅಧ್ಯಾಯ. ಆರೋನನ ಸಹೋದರಿಯಾದ ಪ್ರವಾದಿಯಾದ ಮಿರಿಯಂ ತನ್ನ ಕೈಯಲ್ಲಿ ಚುರುಕನ್ನು ಹಿಡಿದು ಕೊಂಡಳು ಮತ್ತು ಎಲ್ಲಾ ಸ್ತ್ರೀಯರನ್ನು ಅವಳ ಹಿಂದೆ ಟಿಂಬಲ್ ಮತ್ತು ಕೃತ್ಯಗಳಿಂದ ಹೊರಟರು. ದೇವರು ತನ್ನ ಜನರನ್ನು ಅವನು ಆಯ್ಕೆ ಮಾಡಿದಾಗ ಮತ್ತು ಅವರು ಬಯಸುವ ಯಾವುದೇ ರೀತಿಯಲ್ಲಿ ರಕ್ಷಿಸುತ್ತಾರೆ ಎಂಬುದನ್ನು ಈ ಅಧ್ಯಾಯ ನಮಗೆ ಅರ್ಥ ಮಾಡಿ ಹೇಳುತ್ತದೆ. ತನ್ನ ಜನರಿಗೆ ಅಗತ್ಯವಿದ್ದಾಗ ನಿಖರವಾಗಿ ಪರಿಹರಿಸಲು ಅವರು ಬುದ್ಧಿವಂತಿಕೆಯನ್ನು ನೀಡುತ್ತಾರೆ. ನಮ್ಮ ಜೀವನದ ಸವಾಲುಗಳನ್ನು ಸಹ ಎದುರಿಸಲು ಅದೇ ಬುದ್ಧಿವಂತಿಕೆಯನ್ನು ದೇವರು ನಮಗೆ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಈ ಅಧ್ಯಾಯದಲ್ಲಿ ಒಂದು ವಿಷಯ, ಮಿರಿಯಂ ತರ ಒಬ್ಬೊಬ್ರು ಹೆಣ್ಣು ಮಕ್ಕಳು, ಮಹಿಳೆಯರು, ನಾವು ಬೇರೆಯವ್ರನ್ನ ಗಾಸಿಪ್ ಮಾಡ್ಲಿಕ್ಕೆ, ಮಾತಾಡೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ತುಂಬಾ ಒಳ್ಳೆ ಕಾರ್ಯಗಳು ಕೂಡ ನಾವು ಎನ್ಕರೇಜ್ ಮಾಡ್ತೀವಿ. ಇವತ್ತು ನಮ್ಗೆ ಸಿಗೋ ಒಂದು ನೋಟ, ದೇವರನ್ನು ಆರಾಧಿಸಲು ಮಿರಿಯಂ ಒಂದು ರೋಲ್ ಮಾಡೆಲ್ ಆಗಿದ್ರು. ಅದೇ ತರ ನಾವು ಮಹಿಳೆಯರು ಸಹ ಬೇರೆಯವ್ರನ್ನ ದೇವರ ಹತ್ತಿರ ಕರ್ಕೊಂಡು ಬರ್ಲಿಕ್ಕೆ ಒಂದು ಒಳ್ಳೆ ಪಾತ್ರವನ್ನು ನಾವು ನಮ್ಮ ಲೈಫಲ್ಲಿ ರೋಲ್ ಆಗಿ ಪ್ಲೇ ಮಾಡಬೇಕು ಅಂತ ಇವತ್ತು ದೇವರು ನಮಗೆ ನೆನಪಿಸುತ್ತಾರೆ. ಸೊ ನಮ್ಗೆ ಟೈಮ್ ಇಲ್ಲ. ವಿ ವಿಲ್ ಗಿವ್ ಟು ಫಾದರ್ ಫಾರ್ ಬ್ಲೆಸ್ಸಿಂಗ್. ಓವರ್ ಟು ಫಾದರ್. ಥ್ಯಾಂಕ್ ಯು. ತಂದೆಯಾದ ದೇವರೇ, ಇದನ್ನು ನೀಡೋದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನೀವೇ ನಮ್ಮ ಒಡೆಯರು, ನೀವೇ ನಮ್ಮ ಪರಿಪಾಲಕರು, ನೀವೇ ನಮ್ಮೆಲ್ಲರನ್ನು ಮುನ್ನಡೆಸುವ ಏಕ ದೇವರಾಗಿದ್ದೀರಿ. ನಿಮ್ಮ ವಾಕ್ಯದ ಮುಖಾಂತರ ಪ್ರೇರೇಪಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಂದು ಓದಿದ ಕುಟುಂಬದವರನ್ನು ಹಾಗೂ ಕೇಳಿದ ಕುಟುಂಬದವರನ್ನು, ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರವನ್ನು ಅರಸಿ ಆಶೀರ್ವದಿಸಿರಿ. ಈ ಆಯೋಗವನ್ನು ಮುನ್ನಡೆಸುತ್ತಿರುವ ಪ್ರತಿಯೊಬ್ಬ ಸದಸ್ಯರನ್ನು ಅರಸಿ ಆಶೀರ್ವದಿಸಿರಿ. ಮಾತೆ ಮರಿಯಮ್ಮನವರೇ, ಕುಟುಂಬದ ತಾಯಿಯೇ, ಎಂದಿಗೂ ನಮ್ಮ ಜೊತೆಗಿದ್ದು ನಮಗಾಗಿ ಪ್ರಾರ್ಥಿಸಿರಿ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಲಿ. ಆಮೆನ್. ಥ್ಯಾಂಕ್ ಯು. Thank you, Father. Thanks to all the families. Good night. God bless. Good night.